ಸ್ನೇಹಿತರು, ನೀವು ಜೆಡಿಎಸ್ ಕ್ರಾಸ್ ವೋಟಿಂಗ್ ಮಾಡಿಸಬೇಕಾದ್ರೆ ಇಡೀ ಪಕ್ಷವನ್ನ ಮುಗಿಸ್ಲಿಕ್ಕೆ ಸ್ವಾಮಿ ಮತ್ತೆ ನೀವೆಲ್ಲ ಸ್ನೇಹಿತರು ಸಂಚು ಮಾಡ್ತಿರೋದು ಎಷ್ಟು ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗೆ ಸರಿ? ದಿನೇಶ್ ಅವ್ರು ಹೇಳ್ದಂಗೆ ಫಸ್ಟ್ ನಾವು ಗೆಲ್ಲಿಕ್ಕೆ ಹತ್ರ ಇದೀವ ಅಂತ ನೋಡ್ಬೇಕು. ನಮಗೆ ಅವಕಾಶ ಪೂರ್ತಿ ಇದ್ದಾಗ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂದ್ರೆ ಕುದುರೆ ವ್ಯಾಪಾರ ಅವ್ರು ಮಾಡ್ತಾರ, ನಾವು ಮಾಡ್ತಾರ. ಮೂರನೇದು, ನಮಗೆ ಹಿಂದೆ ಒಂದ್ಸರಿ ಈ ತರದ ಅವಕಾಶ ಬಂತು ಫ್ರಾಕ್ಷನ್ ಇರೋ ಟೈಮಲ್ಲಿ. ದೇವೇಗೌಡರು ಅಪ್ಲಿಕೇಶನ್ ಹಾಕಿದ್ರು ರಾಜ್ಯಸಭೆಗೆ, ಕಾಂಗ್ರೆಸ್ ಬೇಡ ಅಂತೇಳಿ. ನಮ್ಮ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವತ್ತು ದೇವೇಗೌಡರು ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕ್ಬೇಡಿ ಅಂತ. ಈಗ ನಾವು ನಮ್ಗೆ ಹೆಚ್ಚು ಓಟ್ ಇದ್ದಾಗ 28 5ಕ್ಕೆ 140 ಓಟ್ ನಮಗೆ ಸಫಿಷಿಯೆಂಟ್ ಇದ್ದಾಗ 7ನೇ ಕ್ಯಾಂಡಿಡೇಟ್ ಹಾಕೋ ಅವಶ್ಯಕತೆ ಏನಿತ್ತು? ಸೊ ಅಲ್ಲಿಗೆ ಏನರ್ಥ, ಅವರು ವ್ಯಾಪಾರ ಮಾಡಕ್ ರೆಡಿ ಇದ್ದಾರೆ, ದುಡ್ಡಿದೆ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದಾನೇ ಹಾಕಿದ್ದಾರೆ. ಅದರಿಂದ ನೀವು ಅವರನ್ನೇ ಕೇಳಬೇಕು. ನಾವು ನಮ್ ಸಫಿಷಿಯೆಂಟ್ ಮಠ ಇದ್ದಾವೆ, ನಮ್ಮನ್ನ 5 ಸೀಟ್ ಗೆಲ್ಕತ್ತೀವಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್ ಕಟ್ ಆಗಿ ನಾವು ಸೆಕೆಂಡ್ ಪ್ರಿಫರೆನ್ಸ್ ಓಟೇ ಎಕ್ಸೆಸ್ ಆಗಿ ನಿಲ್ತದೆ. ಅದರಿಂದ ಯಾವ ಪ್ರಾಬ್ಲಮೂ ಇಲ್ಲ. ಈ ಜೆಡಿಎಸ್ ಬಿಜೆಪಿ ಕೇಳೋ ಮಾತನ್ನು ನಮಗೆ ಕೇಳ್ತಾ ಇದೆ. ಅಡ್ಡ ಮತದಾನ ಆಗಲ್ಲ. ಬಿಡಿದಿದ್ದು ಕೆಲವೊಂದು ಈ ಬುದ್ಧಿಜೀವಿಗಳು ಲೆಟರ್ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಬರೋದಿಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡ್ತಿದ್ರಲ್ಲ, ಇಲ್ಲಿ ಕೃಷಿಕರ ಮೇಲೆ ಒಂದ್ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಸರ್ಕಾರದ ವಿರೋಧಿ ನಿಲ್ವೇ ಇದೆ. ರೆಡ್ ಝೋನ್ ಇರೋದ್ರಿಂದ ಫ್ಯೂಚರ್ ಸಹ ರೈತರಿಗೆ ಯಾವುದೋ ಅನನುಕೂಲ ಆಗುತ್ತೆ. ಅಲ್ಲಿ ಈಗಲೇ ನಾವು ಹಿಂದೆ ಕುಮಾರಸ್ವಾಮಿ ಇದ್ದಾಗಲೇ ರೆಡ್ ಝೋನ್ ಆಗಿದೆ, ಇವತ್ತಲ್ಲ, ಅವತ್ತು ತೆಗ್ದಿಲ್ಲ ಅವರು, ಇವತ್ತು ತೆಗಿಯಕ್ಕಾಗಲ್ಲ. ಮತ್ತು ಕುಮಾರಸ್ವಾಮಿನೇ 2006ರಲ್ಲಿ ಇದನ್ನ ಮಾಡ್ಬೇಕು, ಡ್ರಾಪ್ ಮಾಡಿಲ್ಲ, ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇವತ್ತು ರೈತರಿಗೆ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ 1 ಡಬಲ್ ಟ್ರಿಬಲ್ ಮಾಡಿ 2 ಕೋಟಿ ಮೇಲೆ ಕೊಡ್ಲಿಕ್ಕೆ ಬಹಳ ಕಾನೂನನ್ನ ಹುಡುಕಿ ನಮ್ಮ DC ಅವ್ರ ಮೂಲಕ ಅದನ್ನ ಸೆಪರೇಟ್ ಮಾಡೋ ರೈತರಿಗೆ. ಅಲ್ಲಿ ರೈತರು 70ರಿಂದ 80% ರೈತರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಕೆಲವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅಲ್ಲಿ ಬೆಂಗಳೂರು ಪ್ರೆಜರ್ ಕಡಿಮೆ ಆಗಬೇಕು ಅಂತ ಪ್ರಧಾನಿಯವರು ಹೇಳ್ತಾರೆ. ಮತ್ತು ಬೆಂಗಳೂರು ಸಿಟಿನ 4 ಕಡೆ ಡೆವಲಪ್ ಮಾಡಬೇಕು, ಸಿಟಿ ಮಾಡಬೇಕು ಅಂತಾರೆ. ಇನ್ನೊಂದು ಕಡೆ ಈಗ ಮಾತಾಡ್ತಾರೆ, ಅವ್ರು ಚಪಲಕ್ಕೆ ಮಾತಾಡ್ತಾರೋ, ಒಳ್ಳೆದಕ್ಕೆ ಮಾತಾಡ್ತಾರೋ, ಬಿಜೆಪಿಯವರು ಅಶೋಕ್ ಏನ್ ಮಾತಾಡ್ತಾರೆ ಅಥವಾ ನಮ್ಮ ಕುಮಾರಸ್ವಾಮಿ ಏನ್ ಮಾತಾಡ್ತಾರೆ ನಮ್ಗೇನೂ ಗೊತ್ತಿಲ್ಲ. ಬಟ್ ಇದು ರೈತರನ್ನ ಮನವೊಲಿಸಿ, ರೈತರನ್ನ ಒಪ್ಪಿಸಿ, ರೈತರಿಗೆ ತೊಂದರೆ ಆಗದಂಗೆ ಮಾಡೋ ತೀರ್ಮಾನ ಮಾಡ್ತಾರೆ. ಅಲ್ಲಿ ನೀವು ನೋಡಬೇಕು, ಬಿಡದಿ ಮತ್ತು ರಾಮನಗರದಲ್ಲಿ 100ಕ್ಕೆ 70% ಈಗ ಪ್ರೈವೇಟ್ ಲೇಔಟ್ ಆಗ್ತಾ ಇದೆ. ಎಲ್ಲ ರೈತರು ಲೇಔಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇದು ಪ್ರೈವೇಟ್ ಲೇಔಟ್ಗೂ ಟೌನ್ಶಿಪ್ಗೂ ವ್ಯತ್ಯಾಸ ಇದೆ. ಟೌನ್ಶಿಪ್ ಆದರೆ ಇಡೀ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯವರೆಗೂ ಅಭಿವೃದ್ಧಿ ಆಗುವಂಥ, ಡೆವಲಪ್ ಆಗುವಂಥ ಅವಕಾಶಗಳಿದೆ. ಅದರಿಂದ ಬಹುಶಃ ಇದನ್ನ ನಾವು ರೈತರನ್ನ ಮನವೊಲಿಸಿ, ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು ರೈತರಿಗೆ ಏನು ಹಣ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.